ನಮಸ್ಕಾರ, ನಾನು ಕರಿಗೌಡ, BSWMLನ CEO ಮಾತಾಡ್ತಾ ಇದ್ದೀನಿ. ನಾವು ಬೆಂಗಳೂರಿನಲ್ಲಿ ನಮ್ಮ ಎಲೆ ನಮ್ಮ ಗೊಬ್ಬರ ಎಂಬ ಹೊಸ ಕಾರ್ಯಕ್ರಮವನ್ನು, ಒಂದು ಉಪಕ್ರಮವನ್ನು ಪರಿಚಯಿಸುತ್ತಿದ್ದೇವೆ. ಈ ಯೋಜನೆಯಲ್ಲಿ ನಾಗರಿಕರು ಸಾರ್ವಜನಿಕ ಸ್ಥಳಗಳಲ್ಲಿ ಎಲೆ ಗೊಬ್ಬರ ಘಟಕವನ್ನು ಅಳವಡಿಸಲಿಕ್ಕೆ ನಾವು ಪ್ರೋತ್ಸಾಹಿಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ಈ ಘಟಕ ಅಳವಡಿಸಿದ ನಂತರ ನಮ್ಮ ಪೌರ ಕಾರ್ಮಿಕರು ರಸ್ತೆಯಲ್ಲಿರ್ತಕ್ಕಂಥ ಎಲೆಗಳನ್ನು ಗುಡಿಸಿ ಈ ಘಟಕದಲ್ಲಿ ಹಾಕ್ತಾರೆ. ನಾಗರಿಕರು ಕೂಡ ತಮ್ಮ ಮನೆ ಮುಂದೆ ಮನೆಯಲ್ಲಿರ್ತಕ್ಕಂಥ ಎಲೆಗಳನ್ನು ಈ ಘಟಕಕ್ಕೆ ತಂದು ಹಾಕ್ಬೋದು. ಈ ಒಂದು ಸಣ್ಣ ಚಿಕ್ಕ ಹೆಜ್ಜೆ ಎಲೆಗಳನ್ನು ಸುಡೋದನ್ನು ತಡೆಯುತ್ತೆ. ಆವಾಗ ಹೊಗೆ ಬರುವುದಿಲ್ಲ. ತ್ಯಾಜ್ಯಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮತ್ತು ಮುಖ್ಯವಾಗಿ ಎಲೆ ಸ್ವಾಭಾವಿಕವಾಗಿ ಕರಗಿ ಗೊಬ್ಬರ ಆಗುತ್ತೆ. ನಮ್ಮ ಎಲೆ ನಮ್ಮ ಗೊಬ್ಬರ ಯೋಜನೆ ಒಂದು ದೊಡ್ಡ ಪ್ರಮಾಣದ ಘಟಕಗಳ ವಿತರಣೆ ಅಲ್ಲ, ಈ ಥರದ ಘಟಕಗಳ ವಿತರಣೆ ಅಲ್ಲ. ಇದು ಸಣ್ಣದಾಗಿ ಗೊಬ್ಬರ ಮಾಡುವಂಥ ಸುಲಭ ವಿಧಾನ ಅಂತ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವುದು. ಇದಕ್ಕೆ ಸ್ವಲ್ಪ ಜಾಗ, ಸ್ವಲ್ಪ ಗಾಳಿ, ತೇವಾಂಶ ಇರೋ ಥರ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಕೆಲವರಿಗೆ ಒಂದು ಭಾವನೆ ಇದೆ, ಗೊಬ್ಬರದಿಂದ ಕೆಟ್ಟ ವಾಸನೆ ದುರ್ಗಂಧ ಬರುತ್ತೆ ಅಂತ. ಆದರೆ ವಾಸ್ತವದಲ್ಲಿ ಇದು ಅರಣ್ಯದಲ್ಲಿ ಏನು ಫಾರೆಸ್ಟಲ್ಲಿ ಸ್ವಾಭಾವಿಕವಾಗಿ ವಾಸನೆ ಬರುತ್ತಲ್ಲ, ಆ ಥರ ಬರುತ್ತೆ. ಏಕೆ ಅಂತಂದರೆ ಎಲೆಗಳಲ್ಲಿ ಕಾರ್ಬನ್ ಅಂಶ ಜಾಸ್ತಿ ಇರುತ್ತೆ. 2-3 ತಿಂಗಳಲ್ಲಿ ಎಲೆ ಒಳ್ಳೆ ಪೌಷ್ಟಿಕ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಅದು ನಮ್ಮ ಮನೆಗೆ ಏನಾದರೂ ನೀವೇನಾರ ಕಿಚನ್ ಗಾರ್ಡನ್ ಇದ್ರೆ ಅದಕ್ಕೆ ಗೊಬ್ಬರ ಹಾಕೋಬಹುದು. ರಸ್ತೆಯಲ್ಲಿ ಇರ್ತಕ್ಕಂಥ ಮರಗಳಿಗೆ ಗೊಬ್ಬರ ಆಗುತ್ತೆ. ಸಿಮೆಂಟ್ ನಗರದಲ್ಲಿ ಕೂಡ ರೈತನ ಮಿತ್ರ ಅಂತ ಕರೀತಕ್ಕಂಥ ಎರೆಹುಳುಗಳು ಬೆಳೀತವೆ. ಇದು ಒಂದು ಪ್ರಕೃತಿಯ ಅಚ್ಚರಿ. ಏನಪ್ಪಾ ಅಂತಂದ್ರೆ, ನಾಗರಿಕರು ನಮ್ಮ ಪೌರ ಕಾರ್ಮಿಕರ ಜೊತೆ, ನಮ್ಮ BSWML ಜೊತೆ ಒಟ್ಟಾಗಿ ಕೆಲಸ ಮಾಡಿದ್ರೆ ಕಸ ಕೂಡ ರಸ ಆಗುತ್ತೆ, ಸಂಪನ್ಮೂಲ ಆಗುತ್ತೆ. ಎಲ್ಲರೂ ನಮ್ಮ ಎಲೆ ನಮ್ಮ ಗೊಬ್ಬರ ಯೋಜನೆಗೆ ಬೆಂಬಲ ನೀಡಿ ಒಂದು ಎಲೆ ಗೊಬ್ಬರ ಘಟಕವನ್ನು ಅಳವಡಿಸಿ ಉಳಿದುದನ್ನ ಪ್ರಕೃತಿಗೆ ಬಿಡಿ. ಪ್ರಕೃತಿಯನ್ನ ಮುಂದಿನ ಜನಾಂಗ ಕೂಡ ಉಳಿಸೋಣ. ನಮಸ್ಕಾರ.